ಮಾರ್ಕೆಟಲ್ಲಿ ಈಗ ರೆಗ್ಯುಲರ್ ಆಗಿ ಸಿಗುವ ಒಂದು ಅಶ್ವಗಂಧನ ಯಾವ ರೀತಿ ನಾವು ಉಪಯೋಗಿಸ್ತಿದ್ದೀವೋ ಅದೊಂದು ದೊಡ್ಡ ಸ್ಕ್ಯಾಮ್. ಎಲ್ಲ ವಿಷಯಕ್ಕೂ ನಿದ್ದೆ ಬರ್ತಿಲ್ಲ ಅಶ್ವಗಂಧ ತಗೊಳ್ಳಿ, ನನಗೆ ಸ್ಟ್ರೆಸ್ ಆಗ್ತಿದೆ ಅಶ್ವಗಂಧ ತಗೊಳ್ಳಿ, ಇಲ್ಲ ಒಬ್ರಿಗೇನಾದರೂ ಡಿಪ್ರೆಸಿವ್ ಅನಿಸ್ತಿದೆ ಅಶ್ವಗಂಧ ತಗೊಳ್ಳಿ, ಇಲ್ಲ ಬೇರೆ ಯಾವುದೋ ಕಾಯಿಲೆ ಇದೆ ಅಶ್ವಗಂಧ ತಗೊಳ್ಳಿ. ಈ ರೀತಿ ಅಶ್ವಗಂಧನ ಅಬ್ಯೂಸ್ ಮಾಡೋಂಗಿಲ್ಲ ನಾವು. ಅಶ್ವಗಂಧ ಅನ್ನೋದು ಆಯುರ್ವೇದದಲ್ಲಿ ಹೇಳಿರುವ ಎಷ್ಟೋ ಮೂಲಿಕೆಗಳಲ್ಲಿ ಒಂದು ಮೂಲಿಕೆ, ಆ್ಯಂಡ್ ಇದು ಅಮೃತಕ್ಕೆ ಸಮಾನ. ಒಂದು ಆಯುರ್ವೇದ ವೈದ್ಯರ ಹತ್ರ ನಿಮಗೆ ಇರೋ ತೊಂದರೆಯನ್ನು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ, ದೋಷಕ್ಕೆ ಏನೇನು ಚೇಂಜಸ್ ಇದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದರ ಆಧಾರವಾಗಿ ನಿಮಗೆ ಆ ಕಾಯಿಲೆ ಇದೆಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಬೇಕಾದರೆ ಅವರೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸುಮ್ಮನೆ ಅಶ್ವಗಂಧನ ಏನೋ ಒಂದು ಚಾಕ್ಲೇಟ್ ಅಂಗಡಿಯಲ್ಲಿ ಸಿಗೋ ಚಾಕ್ಲೇಟ್ ಥರ ಉಪಯೋಗಿಸ್ಬೇಡಿ. ಅಶ್ವಗಂಧ ಅನ್ನೋದೊಂದು ಮೂಲಿಕೆ, ಅದಕ್ಕೆ ಆದಂತಹ ಸೈಡ್ ಎಫೆಕ್ಟ್ಸ್ ಇರುತ್ತೆ. ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಪಿಂಪಲ್ಸ್ ಬರೋದು, ಆಕ್ನೆ ಬರೋದು, ಆ್ಯಸಿಡಿಟಿ ತೊಂದರೆಗಳಾಗೋದು, ಇದೆಲ್ಲ ತುಂಬ ಇಶ್ಯೂಸ್ ಬರುತ್ತೆ. ಅನ್ನೆಸೆಸರಿ ಅಶ್ವಗಂಧನ ಅಬ್ಯೂಸ್ ಮಾಡಬೇಡಿ. ನಿಮಗೆ ಕಂಡೀಷನ್ಗೆ ನೆಸೆಸಿಟಿ ಇದ್ದರೆ ಆಯುರ್ವೇದ ಡಾಕ್ಟ್ರಿನ ಒಂದು ಸಲಹೆಯಿಂದ ಅದನ್ನು ತೊಗೊಳ್ಳಿ, ಬಿಟ್ಟರೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡು ನಿಮ್ಮ ಸೆಲ್ಫ್ ಮೆಡಿಕೇಷನ್ ಆಗಿ ಅಶ್ವಗಂಧನ ಉಪಯೋಗಿಸ್ಬೇಡಿ.